ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ನಾವು ಇವತ್ತಿನ ಎಪಿಸೋಡ್ನಲ್ಲಿ ದೃಷ್ಟಿ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ದೃಷ್ಟಿ ವಿಚಾರದ ಬಗ್ಗೆ 3 ತರದಲ್ಲಿ ದೃಷ್ಟಿ ಆಗ್ತದೆ. ಮಕ್ಕಳಿಗೆ ದೃಷ್ಟಿ ಆಗಬಹುದು, ಹಾಗೆ ಮನೆಗಳಿಗೆ ದೃಷ್ಟಿ ಆಗಬಹುದು, ಹಾಗೆ ಅಂಗಡಿ ಮುಂಗಟ್ಟುಗಳಿಗೆ ಕೂಡ ದೃಷ್ಟಿ ಆಗುವಂತಹ ಸಾಧ್ಯತೆ ಇರ್ತದೆ. ಈ ದೃಷ್ಟಿ ಆಗುವಂತಹದ್ದಕ್ಕೆ ನಮಗೆ ಹೇಗೆ ಗೊತ್ತಾಗ್ತದೆ? ಈ ದೃಷ್ಟಿ ಆಗೋದು ನಮಗೆ ದೃಷ್ಟಿ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ, ಅದು ಹೇಗೆ ಅಂತ ಕೇಳಿದ್ರೆ, ವಿಶೇಷವಾಗಿ ಮಕ್ಕಳಿಗೆ ದೃಷ್ಟಿ ಆದ್ರೆ ಅವರು ತುಂಬಾ ರಚ್ಚೆಯನ್ನು ಹಿಡಿತಾರೆ, ತುಂಬಾ ಹಠ ಮಾಡ್ತಾ ಇರ್ತಾರೆ, ರಾತ್ರಿ ನಿದ್ದೆನ ಮಾಡ್ತಾ ಇರ್ಬೇಕಾದ್ರೆ ಭಯ ಬೀಳ್ತಾ ಇರ್ತಾರೆ, ತುಂಬಾ ಕೃಶ ಆಗ್ತಾರೆ, ಅಂದ್ರೆ ತುಂಬಾ ಸಣ್ಣ ಆಗ್ತಾ ಹೋಗ್ತಾರೆ, ಊಟವನ್ನೇ ಮಾಡೋದಿಲ್ಲ, ಮಕ್ಕಳು ಹಿಡಿದಂತಹ ಹಠವನ್ನ ಬಿಡೋದಿಲ್ಲ. ಇದು ಮಕ್ಕಳಿಗೆ ದೃಷ್ಟಿ ಆದ್ರೆ ನಮಗೆ ಗೊತ್ತಾಗುವಂತಹ ವಿಧಾನ. ಹಾಗೆ ಅಂಗಡಿಗಳಿಗೆ ದೃಷ್ಟಿ ಆದ್ರೆ ಏನಾಗ್ತದೆ ಅಂತ ನೋಡೋದಕ್ಕೆ ಹೋದ್ರೆ, ಅಂಗಡಿಗಳ ವ್ಯಾಪಾರ ಕುಂಟೆ ಎತ್ತ ಆಗ್ತದೆ. ಹಾಗೆ ಅಂಗಡಿಯ ಓನರ್ ಮತ್ತೆ ಕೆಲಸಗಾರರಿಗೆ ಯಾವುದೇ ಕೆಲಸದಲ್ಲಿ ಉತ್ಸಾಹ ಇರೋದಿಲ್ಲ, ನಿರುತ್ಸಾಹ ಉಂಟಾಗ್ತದೆ. ಹಾಗೆ ಅಂಗಡಿಯಲ್ಲಿ ಗ್ರಾಹಕರು ಬರುವಂತಹದ್ದು ಬಹಳ ಕಡಿಮೆ ಆಗ್ತದೆ. ಹಾಗೆ ಅಂಗಡಿಗಳಲ್ಲಿ ಗ್ರಾಹಕರು ಮತ್ತೆ ಅಲ್ಲಿ ಕೆಲಸ ಮಾಡುವಂತವರಿಗೆ ಜಗಳ ಸಂಭವ ಆಗ್ತದೆ. ಈ ರೀತಿ ಅಂಗಡಿಗಳಿಗೆ ದೃಷ್ಟಿ ಆದ್ರೆ ಉಂಟಾಗುವಂತಹದ್ದು ನಾವು ತಿಳಿದುಕೊಳ್ಳಬಹುದಾದಂತಹ ವಿಧಾನ. ಮನೆಗೆ ದೃಷ್ಟಿ ಆದ್ರೆ ಏನಾಗ್ತದೆ? ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅವರವರ ನಡುವೆ ವೈಮನಸ್ಸು ಉಂಟಾಗ್ತದೆ. ಹಾಗೆ ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ರೋಗ ರುಜಿನಗಳು ಉಂಟಾಗ್ತದೆ. ಹಾಗೆ ಮನೆಯ ಯಜಮಾನನಿಗೆ ಯಾವುದೇ ರೀತಿಯ ಉತ್ಸಾಹ ಇರೋದಿಲ್ಲ, ನಿರುತ್ಸಾಹ ಉಂಟಾಗ್ತದೆ. ಮನೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತದೆ. ಇದೆಲ್ಲವೂ ಕೂಡ ಮನೆಗೆ ದೃಷ್ಟಿ ಆದ್ರೆ ನಮಗೆ ಗೊತ್ತಾಗತಕ್ಕಂತಹ ವಿಧಾನ. ಹಾಗೆ ಈ ದೃಷ್ಟಿಗೆ ಪರಿಹಾರ ಏನು ಅಂತ ನೋಡೋದಕ್ಕೆ ಹೋದ್ರೆ, ನಾವು ದೃಷ್ಟಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕು. ಇಲ್ಲ ಅಂದ್ರೆ ನಮ್ಮ ಏಳಿಗೆ ಆಗೋದಿಲ್ಲ, ನಮಗೆ ಶುಭಪ್ರದವಾದ ವಾತಾವರಣ ಉಂಟಾಗೋದಿಲ್ಲ. ಆದ್ರಿಂದ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು. ಅದನ್ನ ಹೇಗೆ ಸಿಂಪಲ್ ಆಗಿ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೇನೆ. ಆತ್ಮೀಯ ವೀಕ್ಷಕರೇ, ಈ ದೃಷ್ಟಿ ದೋಷಕ್ಕೆ ಒಳ್ಳೆಯ ವಿಧಾನ ರಾಕ್ಷೋಗ್ನ ಮಂತ್ರ ಪಠನ. ಯಾವುದಾದರೂ ಬ್ರಾಹ್ಮಣರ ಬಳಿ ಅಥವಾ ರಾಕ್ಷೋಗ್ನ ಮಂತ್ರವನ್ನ ಹೇಳುವಂತವರ ಬಳಿ ಮನೆಯಲ್ಲಿ ರಾಕ್ಷೋಗ್ನ ಪಾರಾಯಣವನ್ನ ಮಾಡಿಸ್ತಾ ಬಂದ್ರೆ ಆ ಮನೆಗೆ ಇರ್ತಕ್ಕಂತಹ ದೃಷ್ಟಿದೋಷ ಅಥವಾ ಅಂಗಡಿಗಳಿಗೆ ಇರ್ತಕ್ಕಂತಹ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಆ ರಾಕ್ಷೋಗ್ನ ಮಂತ್ರದಿಂದ ಅಭಿಮಂತ್ರಿಸಿದ ವಿಭೂತಿಯನ್ನು, ಭಸ್ಮವನ್ನು ಮಕ್ಕಳಿಗೆ ಧಾರಣೆ ಮಾಡೋದ್ರಿಂದ, ಮನೆ ಮಂದಿ ಎಲ್ಲ ಧಾರಣೆ ಮಾಡೋದ್ರಿಂದ ಕೂಡ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಹಾಗಾದ್ರೆ ಇದು ವೇದ ಮಂತ್ರ ಮಾತ್ರವಾ ಅಂತ ಕೇಳಿದ್ರೆ ಇಲ್ಲ, ಪುರಾಣೋಕ್ತ ಮಂತ್ರವೂ ಕೂಡ ಇದೆ. ಅದನ್ನು ನಾನು ಹೇಳ್ಕೊಡ್ತೇನೆ, ನೀವು ಬರ್ಕೊಳ್ಳಿ. ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವ ಜಪೇನ್ ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಈ ಮಂತ್ರವನ್ನ ವಿಭೂತಿಯನ್ನು ಅಥವಾ ಬಿಳಿ ಸಾಸಿವೆಯನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು. ವಿಭೂತಿಯನ್ನು ಅಥವಾ ಬಿಳಿ ಸಾಸಿವೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅಭಿಮಂತ್ರಣೆಯನ್ನ ಮಾಡ್ತಾ ಮಾಡ್ತಾ ಆ ವಿಭೂತಿಯನ್ನ ಧಾರಣೆ ಮಾಡುವಂತಹದ್ದು, ಹಣೆಗೆ ಹಚ್ಚಿಕೊಳ್ಳುವಂತಹದ್ದು, ಮಕ್ಕಳ ಹಣೆಗೆ ಹಚ್ಚುವಂತಹದ್ದು, ಆ ಬಿಳಿ ಸಾಸಿವೆಯನ್ನ ಮನೆಯೆಲ್ಲ ಹಾಕುವಂತಹದ್ದು. ಇದನ್ನ ಮಾಡಿದ್ರೆ ದೃಷ್ಟಿದೋಷ ಪರಿಹಾರ ಆಗ್ತದೆ. ಇನ್ನೂ ಒಂದು ಮಂತ್ರವನ್ನ ಹೇಳಿಕೊಡ್ತೇನೆ. ಒಟ್ಟು 3 ಮಂತ್ರವನ್ನು ನಿಮಗೆ ಇವತ್ತು ನಾನು ಹೇಳಿಕೊಡ್ತೇನೆ. ಇನ್ನೊಂದು ಮಂತ್ರ ಅಘೋರಾಸ್ತ್ರ ಮಂತ್ರ. ಇದು ಅಸ್ತ್ರ ಮಂತ್ರ ಇದೆ. ಆ ಅಸ್ತ್ರ ಮಂತ್ರ ಯಾರಿಗೆ ಉಪದೇಶ ಇದೆಯೋ ಅವರು ಪಠನ ಮಾಡ್ಲಿಕ್ಕೆ ಅರ್ಹರು. ಅವರನ್ನ ಕರೆಸಿ ಮನೆಯಲ್ಲಿ 3000 ಪಠನ ಮಾಡಿಸಿದ್ರೂ ಆಯ್ತು. ಇಲ್ಲ, ಪುರಾಣೋಕ್ತವಾಗಿರ್ತಕ್ಕಂತಹ ಮಂತ್ರ ಇದೆ. ಆ ಅಘೋರಾಸ್ತ್ರ ಮಂತ್ರ ಯಾವುದು, ಪುರಾಣೋಕ್ತ ಮಂತ್ರ ಯಾವುದು ಅಂತ ನೋಡೋದಕ್ಕೆ ಹೋದ್ರೆ ಹೀಗಿದೆ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ತರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಈ ಮಂತ್ರವನ್ನ ಹೇಳುವುದರಿಂದ ಕೂಡ, ಈ ಮಂತ್ರವನ್ನ ಬಿಳಿ ಸಾಸಿವೆಯನ್ನ ಹಿಡಿದುಕೊಂಡು ಅಥವಾ ವಿಭೂತಿಯನ್ನ ಹಿಡಿದುಕೊಂಡು ಅಭಿಮಂತ್ರಣೆಯನ್ನ ಮಾಡಿ ಆ ವಿಭೂತಿಯನ್ನ ಧಾರಣೆ ಮಾಡುವುದರಿಂದ ಅಥವಾ ಮಕ್ಕಳಿಗೆ ಹಚ್ಚುವುದರಿಂದ ಅಥವಾ ಆ ಬಿಳಿ ಸಾಸಿವೆಯನ್ನ ಮನೆಗೆಲ್ಲ ಹಾಕುವುದರಿಂದ ಅಥವಾ ಅಂಗಡಿಗಳಿಗೆಲ್ಲ ಹಾಕುವುದರಿಂದ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಮಂತ್ರವನ್ನ ನಾನು ಹೇಳಿಕೊಡ್ತೇನೆ. ಈ ಮಂತ್ರವನ್ನ ಮಕ್ಕಳಿಗೆ ವಿಭೂತಿಯನ್ನ ಅಭಿಮಂತ್ರಣೆ ಮಾಡಿ ಹಚ್ಚುವುದರಿಂದ ಖಂಡಿತವಾಗಿ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಆ ಮಂತ್ರ ಯಾವುದು ಅಂತ ಕೇಳಿದ್ರೆ ಅದು ತಿರಸ್ಕರಣಿ ಮಂತ್ರ ಅಂತ.
ಈ ತಿರಸ್ಕರಣಿ ಮಂತ್ರವನ್ನ ನೀವು ಚೆನ್ನಾಗಿ ಪಠನವನ್ನ ಮಾಡಿ, ವಿಭೂತಿಯನ್ನ ಹಿಡಿದುಕೊಂಡು ಪಠನವನ್ನ ಮಾಡಿ, ಆ ವಿಭೂತಿಯನ್ನ ಮಕ್ಕಳ ಹಣೆಗೆ ಹಚ್ಚುವುದರಿಂದ ಖಂಡಿತವಾಗಿ ಅವರ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಆ ಮಂತ್ರ ಯಾವುದು ಅಂತ ಕೇಳಿದ್ರೆ ಆ ಮಂತ್ರವನ್ನು ಕೂಡ ನಾನು ಬಹಳ ಸುಲಭ ರೀತಿಯಲ್ಲಿ ನಿಮಗೆ ಹೇಳಿಕೊಳ್ತೇನೆ. ಓಂ ಹೀಂ ನಮೋ ಭಗವತಿ ಮಹಾಮಾಯೆ ಮಮ ಸರ್ವ ಜನ ಪಶು ಚಕ್ಷುಸ್ತಿರಸ್ಕರಣಂ ಕುರು ಕುರು ಹುಂ ಫಟ್ ಸ್ವಾಹ. ಈ ಮಂತ್ರವನ್ನ ಇನ್ನೊಮ್ಮೆ ಹೇಳ್ತಾ ಇರ್ತೇನೆ ನೋಡಿ. ಓಂ ಹೀಂ ನಮೋ ಭಗವತಿ ಮಹಾಮಾಯೆ ಮಮ ಸರ್ವ ಪಶು ಜನ ಮನ ಚಕ್ಷು ಸ್ಥಿರಸ್ಕರಣಂ ಕುರು ಕುರು ಹುಂ ಪಟ್ ಸ್ವಾಹ. ಈ ಮಂತ್ರವನ್ನ ಹೇಳಿದ್ರು ಸಮೇತ ಎಲ್ಲ ರೀತಿಯಾಗಿರ್ತಕ್ಕಂತಹ ದೃಷ್ಟಿದೋಷ ನಿವಾರಣೆ ಆಗ್ತದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಮಕ್ಕಳಿಗೆ, ಅಂಗಡಿಗಳಿಗೆ, ಮನೆಗಳಿಗೆ ದೃಷ್ಟಿಯಾದ್ರೆ ಏನು ಮಾಡಿ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ಅತ್ಯಂತ ಸುಲಭ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ಇದನ್ನ ನೀವು ನೋಡಿಕೊಂಡು ಇದನ್ನ ಹಾಗೇ ಫಾಲೋ ಮಾಡಿದ್ರೆ ಸಾಕು, ನಿಮಗಿರ್ತಕ್ಕಂತಹ ಯಾವುದೇ ದೃಷ್ಟಿಗಳಿದ್ರೂ ಕೂಡ ಅದು ಪರಿಹಾರ ಆಗ್ತದೆ. ವೀಕ್ಷಕರೇ, ನೀವು ದೃಷ್ಟಿ ಆಯ್ತು ಅಂತಂದ್ರೆ, ಮನೆಗೆ ಅಥವಾ ಅಂಗಡಿಗೆ, ಮಕ್ಕಳಿಗೆ ದೃಷ್ಟಿ ಆಯ್ತು ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕುಂಠಿತ ಆಗ್ತಾ ಇದೆ ಅಂತ ಅರ್ಥ. ಆ ಕುಂಠಿತತೆಯನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಪ್ರಯೋಜನ ಆಗುತ್ತದೆ ಎಂಬುದಾಗಿ ಭಾವಿಸ್ತೇನೆ. ಧನ್ಯವಾದಗಳು ವೀಕ್ಷಕರೇ.